ಆಪ್ಕಿ ಅದಾಲತ್ನಲ್ಲಿ ಅಣ್ಣಾ ಹಜಾರೆ ಅವರ ಮೇಲೆ ಇರುವ ಆರೋಪ. ಇವರು ಲೋಕಪಾಲ್ ಹೆಸರಿನಲ್ಲಿ ಸೂಪರ್ ಗವರ್ನಮೆಂಟ್ ಮಾಡೋಕೆ ಇಷ್ಟಪಡ್ತಾರೆ. ಅಣ್ಣ, ಭಾರತ ಸರ್ಕಾರದ ಯಾರು ದೊಡ್ಡ ದೊಡ್ಡ ನಾಯಕರಿದ್ದಾರೋ, ಶಕ್ತಿಶಾಲಿ ಮಂತ್ರಿಗಳಿದ್ದಾರೋ, ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವೇನು ಲೋಕ್ಪಾಲ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೀರೋ, ಲೋಕ್ಪಾಲ್ನ ಮಾಡಿ ನೀವು ಒಂದು ಎಂತ ಬಾಡಿ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಅದು ಎಲ್ರ ಮೇಲೂ ಆಳ್ವಿಕೆ ಮಾಡೋ ಹಾಗೆ ಸೂಪರ್ ಸರ್ಕಾರ ಮಾಡೋದಕ್ಕೆ ಇಷ್ಟಪಡ್ತಿದ್ದೀರಾ. ಅದು ಹಾಗಲ್ಲ. ನಮ್ಮ ಬೇಡಿಕೆ ಏನು ಅಂತಂದ್ರೆ, ಲೋಕ್ಪಾಲ್ನಂತ ಕಾನೂನು ಆಗ್ಲಿ, ಅದರಿಂದ ಕರಪ್ಷನ್ಗೆ ಬ್ರೇಕ್ ಬೀಳುತ್ತೆ. ಆಗ ಭಾರತ ಭ್ರಷ್ಟಾಚಾರ ಮುಕ್ತ ಭಾರತವಾಗಿ ನಿರ್ಮಾಣ ಆಗುತ್ತೆ. ನಮ್ಮ ಬೇಡಿಕೆ ಇದಾಗಿದೆ. ಮತ್ತೆ ಇದಕ್ಕೋಸ್ಕರ ನಾವೆಲ್ಲ ಏನು ಸಿವಿಲ್ ಸೊಸೈಟಿ ಕಡೆಯಿಂದ ಈ ಬೇಡಿಕೆನ ಇಟ್ಟಿದ್ದೀವಿ. ನೋಡಿ, ಇದರಲ್ಲಿ ನಮ್ ಕಡೆಯಿಂದ ಸರ್ಕಾರದ ಮೇಲೆ ಯಾವುದೇ ತರದ ಪ್ರೆಷರ್ನ ತರ್ತಾ ಇಲ್ಲ. ಇಲ್ಲ, ಆದ್ರೆ ಅಣ್ಣ, ನೀವ್ ಏನು ಬಿಲ್ ಮಾಡ್ತಿದ್ದೀರೋ, ನೀವು ಅರವಿಂದ್ ಕೇಜ್ರಿವಾಲ್ ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೋದು. ಮತ್ತೆ ವಿಶೇಷವಾಗಿ ನಿಮ್ ಮೇಲೆ ತುಂಬಾನೇ ಆರೋಪ ಬರ್ತಾ ಇದೆ. ಏನಂದ್ರೆ, ನೀವು ಆ ತರದ ಬಿಲ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರೆ ಮತ್ತೆ ಅಂಥ ವ್ಯಕ್ತಿಯನ್ನ ಲೋಕ್ಪಾಲ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ. ಯಾರ ಹತ್ರ ದೇವರಿಗಿಂತ ಜಾಸ್ತಿ ಶಕ್ತಿ ಇರುತ್ತೋ, ಯಾರು ಪ್ರಧಾನಮಂತ್ರಿಗಿಂತಲೂ ದೊಡ್ಡವರಾಗಿರ್ತಾರೋ, ಯಾರು ಮುಖ್ಯ ನ್ಯಾಯಾಧೀಶರಿಗಿಂತಲೂ ದೊಡ್ಡವರಾಗಿರ್ತಾರೋ. ನೋಡಿ, ಇದು ತಪ್ಪಾದ ವದಂತಿ ಆಗಿದೆ. ಮತ್ತೆ ಸಾಕಷ್ಟು ಜನರ ಮನಸ್ಸಲ್ಲಿ ಈ ತಪ್ಪಾದ ವದಂತಿಯನ್ನ ಹಬ್ಬಿಸಲಾಗ್ತಿದೆ. ಲೋಕ್ಪಾಲ್ನಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನ್ ಇರ್ತಾನೋ ಅವನ ಹತ್ರ ಒಂದ್ ವೇಳೆ ಪ್ರಧಾನಮಂತ್ರಿ ವಿರುದ್ಧ ಯಾವ್ದಾದ್ರೂ ದೂರು ಬಂದ್ರೆ, ಅಥವಾ ಚೀಫ್ ಜಸ್ಟಿಸ್ ವಿರುದ್ಧ ಯಾವ್ದಾದ್ರೂ ದೂರು ಬಂದ್ರೆ, ಅಥವಾ ಒಂದ್ ವೇಳೆ MP, ಮಂತ್ರಿ ಅಥವಾ ಯಾರಾದ್ರೂ ಜವಾನ ಯಾರ್ದಾದ್ರ ವಿರುದ್ಧ ಒಂದ್ ವೇಳೆ ಭ್ರಷ್ಟಾಚಾರದ ದೂರು ಬಂದ್ರೆ, ಅವನು ಕೇವಲ ದೂರಿನ ಬಗ್ಗೆ ತನಿಖೆ ಮಾಡ್ಬೋದಷ್ಟೇ. ಅವನಿಗೆ ಆರ್ಡರ್ ಕೂಡ ಕೊಡೋಕ್ಕಾಗಲ್ಲ. ನೋಡಿ, ನಾನೇನು ಸರ್ಕಾರದ ಮಾತುಗಳನ್ನ ಕೇಳಿದ್ನೋ ಅದ್ರಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇದೇನು ಬಾಡಿ ಇರುತ್ತೋ, ಯಾವ್ದನ್ನ ಅಣ್ಣಾ ಹಜಾರೆ ಮಾಡ್ತಾರೋ, ಅದು ಹೇಗನ್ಸುತ್ತೆ ಅಂದ್ರೆ ಅವರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಲೋಕ್ಪಾಲ್ ಮಾಡ್ಬಿಡ್ತಾರೆ, ಅವರು ಎಲ್ರ ಮೇಲೆ ಅಧಿಕಾರ ಚಲಾಯಿಸ್ತಾರೆ ಅಂತ. ನಾವ್ ಇದನ್ನಂತೂ ನಿರೀಕ್ಷೆ ಮಾಡಕ್ ಆಗಲ್ಲ. ಏನಂದ್ರೆ, ಲೋಕ್ಪಾಲ್ ರಾಜಾಜಿ ಅವರ ಮುಂದೆ ಎ ರಾಜಾ ಅಥವಾ ಕಲ್ಮಾಡಿ ಅವರ ಮುಂದೆ ಕೈ ಮುಕ್ಕೊಂಡು ಮತ್ತೆ ಹೇಳ್ತಾನೆ, ನೀವು ನಿಮ್ಮ ಲಂಚಗುಳಿತನದ ಬಗ್ಗೆ ನಮಗೆ ಹೇಳ್ಬಿಡಿ ಅಂತ. ಆ ತರ ಅಂತೂ ಲಂಚಗುಳಿತನದ ಬಗ್ಗೆ ಹೇಳಕ್ ಆಗಲ್ಲ ಅಲ್ವಾ. ಅವ್ರ ಮೇಲೆ ರೈಡ್ ಕೂಡ ಮಾಡ್ಬೇಕಾಗುತ್ತೆ, ಅವರನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಎಲ್ಲ ಪವರ್ಸ್ ಏನು CBI ಹತ್ರ ಇದೆಯೋ, ಕೇವಲ ಅದೇ ಪವರ್ಸ್ ನ ಲೋಕ್ಪಾಲ್ಗೆ ಕೊಡಲಾಗ್ತಿದೆ. ಅದರ್ವೈಸ್ ಒಂದು ಅಂತ ಪವರ್ ಇಲ್ಲ ಯಾವ್ದು ಅವ್ರಿಗೆ ಕೊಡಲಾಗ್ತಿದೆ ಅನ್ನೋದು. ಆದ್ರೆ ನೀವೇನ್ ಹೇಳ್ತೀರಾ, ಲೋಕ್ಪಾಲ್ ಹತ್ರ ಶಕ್ತಿ ಇರುತ್ತಾ ಅಥವಾ ಇರಲ್ವಾ? ಇಲ್ಲ, ತನಿಖೆ ಲೋಕ್ಪಾಲ್ ಕೇವಲ ತನಿಖಾ ಏಜೆನ್ಸಿ ಆಗಿದೆ. ಈ ಮಲ್ಟಿಪಲ್ ತನಿಖಾ ಏಜೆನ್ಸೀಸ್ ನ ಮರ್ಜ್ ಮಾಡ್ಬಿಡಿ ಅದ್ರೊಳಗೆ. ನಾನ್ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಕಾಮನ್ವೆಲ್ತ್ ಗೇಮ್ ಅಲ್ಲಿ ಸ್ಟ್ರೀಟ್ ಲೈಟಿಂಗ್ ನ ಕೇಸ್ ಮೇಲೆ ಮೊದಲು CVC ತನಿಖೆ ಮಾಡ್ತು, ಆಮೇಲೆ CBI ತನಿಖೆ ಮಾಡ್ತು, ಶುಂಗ್ಲು ಕಮಿಟಿ ತನಿಖೆ ಮಾಡ್ತು, ಜೈಲ್ಗೆ ಯಾರು ಹೋಗ್ಲಿಲ್ಲ. ಹಾಗಾಗಿ ನಾವು ಈ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಕೊಟ್ಟು ಮಲ್ಟಿಪಲ್ ಬಾಡೀಸ್ ಮಾಡಿ ಒಂದು ಎಂತ ಸಿಸ್ಟಮ್ ಮಾಡ್ಬಿಟ್ಟಿದೀವಿ ಅಂದ್ರೆ, ಅದ್ರ ಅಡಿಯಲ್ಲಿ ಯಾರು ಜೈಲಿಗೆ ಹೋಗಲ್ಲ. ತನಿಖೆ ಮೇಲೆ ತನಿಖೆ ನಡೀತಾನೆ ಇರುತ್ತೆ. ಮತ್ತೆ ಒಂದೇ ಕೇಸ್ ನಲ್ಲಿ ಯಾವಾಗ 3 ಏಜೆನ್ಸೀಸ್ ತನಿಖೆ ಮಾಡ್ತಾವೋ, ಆಗ ಅವು ಒಂದು ಮತ್ತೊಂದರ ಕೇಸನ್ನ ಸಾಯಿಸ್ಬಿಡ್ತವೆ ಕೋರ್ಟ್ ಒಳಗೆ ಹೋಗಿ. ನಾವು ಇದನ್ನ ಹೇಳ್ತಾ ಇದೀವಿ, ಒಂದೇ ತನಿಖಾ ಏಜೆನ್ಸಿ ಮಾಡಿ ಅಂತ. ನಮ್ಮಲ್ಲಿ ಸಾಕಷ್ಟು ಏಜೆನ್ಸೀಸ್ ಮೊದಲಿಂದಾನೇ ಇವೆ. CBI ಕೂಡ ತನಿಖೆ ಮಾಡ್ತಿದೆ, ಸಾಕಷ್ಟು ಜನರನ್ನ ಜೈಲಿಗೆ ಕೂಡ ಕಳಿಸಿದೆ. ಇತ್ತೀಚೆಗಂತೂ ತಿಹಾರ್ ಜೈಲಿನಲ್ಲಿ ಜಾಗ ಕೂಡ ಕಡಿಮೆ ಆಗಿದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ. ವಿಜಿಲೆನ್ಸ್ ಕಮಿಷನ್ ಇದೆ, CVC ಇದೆ, ಮತ್ತೆ ಇನ್ನೇನು ಅವಶ್ಯಕತೆ ಇದೆ ಇನ್ನೊಂದು ಇದೆಲ್ಲದರ ಮೇಲೆ ಒಂದು ಬಾಡಿನ ಮಾಡೋದಕ್ಕೆ? ಈಗ ಏನು ಕೆಲವು ವ್ಯಕ್ತಿಗಳು ಜೈಲಿಗೆ ಹೋದ್ರು, ಅವರು ಪ್ರೆಷರ್ನಿಂದ ಹೋದ್ರು. ಇವತ್ತು ಸ್ವಾತಂತ್ರ್ಯದ ನಂತರ 62 ವರ್ಷಗಳಲ್ಲಿ CBI ಇನ್ಕ್ವೈರಿ ಮಾಡ್ತು, ವಿಜಿಲೆನ್ಸ್ ಕಮಿಟಿ ಇನ್ಕ್ವೈರಿ ಮಾಡ್ತು. ಎಷ್ಟು ಜನ ಮಿನಿಸ್ಟರ್ಗಳು ಜೈಲಿಗೆ ಹೋದ್ರು, ಎಷ್ಟು ಜನ ದೊಡ್ಡ ಆಫೀಸರ್ಸ್ ಜೈಲಿಗೆ ಹೋದ್ರು ಹೇಳಿ? ಯಾಕಂದ್ರೆ CBI, ವಿಜಿಲೆನ್ಸ್ ಕಮಿಟಿ ಇದೆಲ್ಲ ಗೌರ್ಮೆಂಟ್ನ ಅಂಡರ್ನಲ್ಲಿದೆ. ಮತ್ತೆ ಅವ್ರ ಮೇಲೆ ಗೌರ್ಮೆಂಟ್ದು ಪ್ರೆಷರ್ ಇರುತ್ತೆ. ಸುಮ್ಮನೆ ಕೂತ್ಕೋ, ಇಲ್ಲ ಕಿವಿ ಕತ್ತರಿಸ್ತೀನಿ ಅಂತಾರೆ. ಈ ಕಾರಣದಿಂದ ಈ CBI, ವಿಜಿಲೆನ್ಸ್ ಕಮಿಟಿ ಇಷ್ಟೊಂದು ದೊಡ್ಡ ದೊಡ್ಡ ಅಪರಾಧಗಳಾಗಿದ್ರು ಕೂಡ ಯಾರೂ ಜೈಲಿಗೆ ಹೋಗ್ಲಿಲ್ಲ ಇವತ್ತಿನವರೆಗೂ. ಹಾಗಾಗಿ ಇದಕ್ಕೋಸ್ಕರ ಲೋಕ್ಪಾಲ್ನ ಅಂಡರ್ನಲ್ಲಿ ಇದನ್ನ ಗೌರ್ಮೆಂಟ್ನಿಂದ ತೆಗೆದುಹಾಕಿ ಲೋಕ್ಪಾಲ್ನ ಅಂಡರ್ನಲ್ಲಿ ತನ್ನಿ. ಕೊನೆಗೆ ಜಡ್ಜ್ ಸಾಹೇಬ್ರೆ ಶಿಕ್ಷೆನ ಕೊಡಬೇಕು. ಇನ್ಕ್ವೈರಿ ಮಾಡೋದನ್ನ ಮಾತ್ರ ಲೋಕ್ಪಾಲ್ ಮಾಡುತ್ತೆ, ಸರ್ಕಾರ ಅಲ್ಲ. ಸರ್ಕಾರದ ಹತ್ರದಿಂದ ಪವರ್ ತೆಗೆದುಹಾಕಿ ಇಲ್ಲಿಗೆ ತನ್ನಿ. ಯಾಕಂದ್ರೆ ಸರ್ಕಾರಕ್ಕೆ ಪವರ್ ಕೊಟ್ರು ಸರ್ಕಾರ ಏನು ಮಾಡ್ತಾ ಇಲ್ಲ, ಅದು ಬರೀ ತನ್ನ ಲಾಭದ ಬಗ್ಗೆ ನೋಡ್ಕೊಳ್ತಾ ಇದೆ. ಈಗ ಏನಂದ್ರೆ, ನಮ್ಮ ಕಡೆಯಿಂದ ಯಾರು ಒಳ್ಳೆಯವನು, ಯಾರು ಕೆಟ್ಟವನು, ಯಾರನ್ನ ಹೊರಗೆ ಹಾಕ್ಬೇಕು, ಯಾರನ್ನ ಹೊರಗೆ ಹಾಕಬಾರ್ದು, ಸರ್ಕಾರ ಅಂತೂ ಇದೇ ತರಾನೇ ಮಾಡ್ತಾ ಇದೆ. ಇಲ್ಲ, ನೀವು ಸರ್ಕಾರದ ರೆಕಾರ್ಡ್ ನೋಡಿ ಅಣ್ಣ. ಮಹಾರಾಷ್ಟ್ರದಲ್ಲಿ ಆದರ್ಶ ಸೊಸೈಟಿ ಹಗರಣ ಆಯ್ತು, ಆಗ ಮುಖ್ಯಮಂತ್ರಿಯನ್ನ ತೆಗೆದುಹಾಕಿದ್ರು. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಯಾವಾಗ ಭ್ರಷ್ಟಾಚಾರದ ಪ್ರಶ್ನೆ ಬಂತು, ಆಗ ಸುರೇಶ್ ಕಲ್ಮಾಡಿ ಅವರನ್ನ ಸಾಕಷ್ಟು ಜನ ಆಫೀಸರ್ಸ್ನ ಜೈಲಿಗೆ ಕಳಿಸಲಾಯಿತು. 2G ಸ್ಕ್ಯಾಮ್ನ ವಿಷಯ ಬಂತು, ಆಗ ಎ ರಾಜಾ ಅವರನ್ನ, ಸಾಕಷ್ಟು ಶಕ್ತಿಶಾಲಿ ಕರುಣಾನಿಧಿ ಇದ್ದಾರೆ, ಅವರ ಮಗಳು ಕನಿಮೋಳಿ ಅವರನ್ನ, ಎಷ್ಟೆಲ್ಲ ಜನರನ್ನ ಜೈಲಿಗೆ ಹಾಕಿದ್ರು. ಇವೆಲ್ಲ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಕೇಸಸ್ ಆಗಿವೆ. ಯಾವಾಗ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡುತ್ತೋ CBIಗೆ, ಅದೇ ಕೇಸ್ನಲ್ಲಿ ಇನ್ನೂ ಇವರಿಗೆಲ್ಲ ಶಿಕ್ಷೆ ಸಿಕ್ಕಿಲ್ಲ. ಇದು ಇನ್ವೆಸ್ಟಿಗೇಷನ್ ಅಷ್ಟೇ. ನಿಮಗೆ ಹಸನ್ ಅಲಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ 3 ವರ್ಷ ಬೇಕಾಯ್ತು.
ರಾಜಾ ಅವರನ್ನ ಅರೆಸ್ಟ್ ಮಾಡೋದಕ್ಕೆ 2 ವರ್ಷ ಬೇಕಾಯ್ತು. ಕಲ್ಮಾಡಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ 6 ತಿಂಗಳು ಬೇಕಾಯ್ತು. ಅದು ಕೇವಲ ತನಿಖೆಗೋಸ್ಕರ. ಇವಾಗಂತೂ ಅವ್ರಿಗೆ ಶಿಕ್ಷೆ ಸಿಗುತ್ತಾ ಇಲ್ವೋ ಅಂತ ನೋಡ್ಬೇಕು. ಮತ್ತೆ ಬಾಕಿ ಎಷ್ಟು ವ್ಯಕ್ತಿಗಳು ಇವಾಗ ತಿರುಗಾಡ್ತಿದ್ದಾರೋ ಅವ್ರ ಬಗ್ಗೆ ಏನೇನೂ ಇಲ್ಲ. ನಾನು ಸರ್ಕಾರದ ಇಂಟೆನ್ಷನ್ನ ವಿಷಯ ಕೇಳ್ತಾ ಇದ್ದೆ ನಿಮ್ಮನ್ನ. ನಿಮ್ಗೆ ಅನ್ಸೋದಿಲ್ವಾ ಈ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಕ್ಕೆ ಬಯಸುತ್ತೆ ಅಂತ? ಇಷ್ಟೊಂದು ಜನರನ್ನ ಜೈಲಿಗೆ ಕಳಿಸಿದೆ. ಒಂದ್ ವೇಳೆ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಕ್ಕೆ ಬಯಸಿದ್ರೆ ಆಗ ಈ ದೇಶದ ಮೇಲೆ ಹಿಮಾಲಯದಂತ ಸಾಲದ ಬೆಟ್ಟ ಯಾಕೆ ನಿರ್ಮಾಣ ಆಯ್ತು? ಇಷ್ಟೊಂದು ಭ್ರಷ್ಟಾಚಾರ ಯಾಕೆ ಹೆಚ್ಚಾಯ್ತು? ಇವತ್ತು ಈ ದೇಶದಲ್ಲಿ ಸಾಮಾನ್ಯ ಜನರಿಗೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ಕರಪ್ಷನ್ ಅಷ್ಟು ಹೆಚ್ಚಾಗ್ತಾ ಇದೆ. ಸ್ಕೂಲ್ಗೆ ಮಕ್ಕಳನ್ನ ಅಡ್ಮಿಷನ್ಗೋಸ್ಕರ ಕರ್ಕೊಂಡು ಹೋದ್ರೆ ದುಡ್ಡು ಕೊಡದೆ ಕೆಲಸನೇ ಆಗ್ತಾ ಇಲ್ಲ. ಯಾವ್ದಾದ್ರೂ ಒಂದು ಸರ್ಟಿಫಿಕೇಟ್ ತಗೋಬೇಕಿದ್ರೆ ದುಡ್ಡು ಕೊಡದೆ ಕೆಲಸ ಆಗಲ್ಲ. ಇದೆಲ್ಲ ಸರ್ಕಾರಕ್ಕೆ ಗೊತ್ತಿಲ್ವಾ? ನೋಡಿ, ಸರ್ಕಾರಕ್ಕೆ ಒಂದ್ ವೇಳೆ ಭ್ರಷ್ಟಾಚಾರ ತಡಿಬೇಕು ಅನ್ನೋ ಮನ್ಸಿದ್ದಿದ್ರೆ ಅದನ್ನ ಯಾವಾಗ್ಲೂ ಸರಿಪಡಿಸ್ತಾ ಇತ್ತು ಸರ್ಕಾರ. ಆದ್ರೆ ಸರ್ಕಾರಕ್ಕೆ ಭ್ರಷ್ಟಾಚಾರನ ತಡೆಯೋದು ಬೇಕಾಗಿಲ್ಲ. ನನಗನ್ಸೋದೇನಂದ್ರೆ ಭ್ರಷ್ಟಾಚಾರನ ಸರಿಪಡಿಸ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿಲ್ಲ. ಯಾಕೇಳಿ? ನೋಡಿ, ಇವತ್ತು ಯಾರು ಭ್ರಷ್ಟ ವ್ಯಕ್ತಿಗಳಿದ್ದಾರೆ ಕೆಳಗಿಂದ ಹಿಡಿದು ಮೇಲಿನವರೆಗೂ, ಅದರಲ್ಲಿ ಜನಪ್ರತಿನಿಧಿ ಮತ್ತು ಆಫೀಸರ್ ಇಬ್ಬರದ್ದು ಒಳಸಂಚಿದೆ. ಮತ್ತೆ ಈ ಒಳಸಂಚಿನ ಕಾರಣದಿಂದ ಈ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ. ಇವ್ರಗಳ ಮೇಲೆ ಸರ್ಕಾರದ ಆಶೀರ್ವಾದ ಇದೆ. ಯಾಕಂದ್ರೆ ನಮ್ ಕಡೆವನಲ್ವಾ ಅವನು ಪಾಲಿಟಿಕ್ಸ್ನಲ್ಲಿ. ಅದಕ್ಕೆ ಈ ಕಾರಣದಿಂದ ಈ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ. ಒಂದ್ ವೇಳೆ ಇವ್ರ ಮನಸ್ಸಿನಲ್ಲಿ ಇದ್ದಿದ್ರೆ ಜಾಸ್ತಿ ಏನಲ್ಲ, 62 ವರ್ಷದಲ್ಲಿ ಏನಾಗಿಲ್ವೋ ಅದು ಕೇವಲ 10 ವರ್ಷದಲ್ಲಿ ಕರಪ್ಷನ್ಗೆ ಬ್ರೇಕ್ ಬೀಳುತ್ತೆ. ಅದು ಮನ್ಸಿಟ್ಟು ಅವರು ಕೆಲಸ ಮಾಡಿದ್ರೆ. ಮತ್ತೆ ನಮ್ಮ ನಂಬಿಕೆ ಏನು ಅಂದ್ರೆ ಲೋಕಪಾಲ್ ಬಿಲ್, ಒಂದು ವೇಳೆ ಸರಿಯಾದ ಲೋಕಪಾಲ್ ಬಿಲ್ ಬಂದ್ರೆ ಆಗ 62 ವರ್ಷದಲ್ಲಿ ಏನಾಗ್ಲಿಲ್ವೋ ಅದು 5 ವರ್ಷದಲ್ಲಿ ನಿಮ್ಗೆ ಕಣ್ಣು ಕಾಣಿಸುತ್ತೆ. ಜನರಿಗೆ ಸ್ವಾತಂತ್ರ್ಯದ ಅನುಭವ ಆಗುತ್ತೆ. ಇದನ್ನ ನೀವು ಕೂಡ ಒಪ್ಕೋತೀರಾ ಮನಮೋಹನ್ ಸಿಂಗ್ ಪ್ರಾಮಾಣಿಕ ವ್ಯಕ್ತಿ ಅಂತ? ಅವರ ಇಂಟಿಗ್ರಿಟಿ ಮೇಲೆ ಯಾವುದೇ ಅನುಮಾನ ಪಡೋ ಹಾಗಿಲ್ಲ. ಮತ್ತೆ ಅವರಿಗಿಂತ ಪ್ರಾಮಾಣಿಕ ವ್ಯಕ್ತಿ ಯಾರಾಗೋದಿಕ್ ಸಾಧ್ಯ ಹೇಳಿ? ನಾವು ಈ ವಿಷಯನ ಒಪ್ಕೋತೀವಿ. ಇದು ನಮ್ಮ ಸೌಭಾಗ್ಯ. ಏನಂದ್ರೆ ಈ ದೇಶಕ್ಕೆ ಎಂತ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ಅಂದ್ರೆ ಪ್ರಾಮಾಣಿಕ ಪ್ರಧಾನಮಂತ್ರಿ ಅವರು. ಖಂಡಿತ ನಾವು ಒಪ್ಕೋತೀವಿ. ಆದ್ರೆ ಪ್ರಾಮಾಣಿಕರಾಗಿದ್ರು ಕೂಡ ರಿಮೋಟ್ ಕಂಟ್ರೋಲ್ ಇದೆಯಲ್ಲ, ಪ್ರಧಾನಮಂತ್ರಿಯವರು ಒಳ್ಳೆಯವರಾಗಿದ್ರು ಏನ್ ಮಾಡ್ತಾರೆ? ರಿಮೋಟ್ ಕಂಟ್ರೋಲ್ ಇದೆ, ಸುಮ್ನೆ ಕೂತ್ಕೋ ಇಲ್ಲ ಕಿವಿ ಕತ್ತರಿಸ್ತೀನಿ ಅಂತಾರೆ. ಅವ್ರೇನ್ ಮಾಡಕ್ಕಾಗತ್ತೆ ಪಾಪ. ಅಂದ್ರೆ ಅಣ್ಣ, ಈ ವಿಷಯದ ಮೇಲೆ ಏನ್ ಗ್ಯಾರಂಟಿ ಇದೆ ಲೋಕಪಾಲ್ ಏನಿದೆಯೋ ಅದರ ಕಿವಿನ್ ಯಾರು ಕತ್ತರಿಸಲ್ಲ ಅಂತ? ಲೋಕಪಾಲ್ ಪೂರ್ತಿಯಾಗಿ ಜನರ ಕಂಟ್ರೋಲ್ನಲ್ಲಿದೆ. ಪೂರ್ತಿ ಲೋಕಪಾಲ್ನ ವಿಷಯಗಳು ನೆಟ್ನಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಣಿಸುತ್ತೆ. ಸೆಲೆಕ್ಷನ್ ವ್ಯವಹಾರ ಎಷ್ಟೊಂದು ಪಾರದರ್ಶಕತೆ ಇದೆ ಅದರಲ್ಲಿ ಅಂದ್ರೆ ಇವತ್ತಿನ ಸರ್ಕಾರದ ವ್ಯವಹಾರದಲ್ಲಿ ನೋಡಿ ನೀವೇ, ಎಲ್ಲಿದೆ ಪಾರದರ್ಶಕತೆ? ಎಲ್ಲಾನು ಮುಚ್ಚಿಟ್ಕೊಂಡು ವ್ಯವಹಾರ ನಡೀತಾ ಇದೆ. ಪಾರದರ್ಶಕತೆ ಎಷ್ಟು ಇರುತ್ತೋ ಅಷ್ಟು ಕರಪ್ಷನ್ಗೆ ಬ್ರೇಕ್ ಬೀಳುತ್ತೆ. ಇವತ್ತು ಸರ್ಕಾರದ ಎಲ್ಲ ವಿಷಯಗಳು ಮುಚ್ಚಿಟ್ಕೊಂಡು ನಡೀತಾ ಇದೆ. ನಾವು ಹೇಳೋದು ಏನಂದ್ರೆ ಸರ್ಕಾರಕ್ಕೆ ಇದು ಜನರ ದುಡ್ಡು ಅಂತ. ಒಬ್ಬ ಭಿಕ್ಷುಕ ಕೂಡ ತನ್ನ ಟ್ಯಾಕ್ಸ್ನ ಕಟ್ತಾನೆ. ಭಿಕ್ಷುಕ, ಒಬ್ಬ ಸಾಮಾನ್ಯ ಭಿಕ್ಷುಕ, ಆತ ತನ್ನ ಗುಡಿಸ್ಲಿಗೆ ಏನಾದರೂ ವಸ್ತು ತಂದ್ರೆ ಅದರ ಟ್ಯಾಕ್ಸ್ ಕಟ್ತಾನೆ. ಹಾಗಾಗಿ ಈ ಟ್ಯಾಕ್ಸ್ನ ದುಡ್ಡು ಏನಿದೆ ಅದು ಜನರ ದುಡ್ಡಾಗಿದೆ. ಎಲ್ಲಿ ನೀವು ಖರ್ಚು ಮಾಡ್ತಿರೋ ಅಲ್ಲಿ ಜನರ ಸಹಭಾಗಿತ್ವ ತಗೊಂಡು ಯಾಕೆ ಖರ್ಚು ಮಾಡಲ್ಲ? ಅದರಲ್ಲಿ ಪಾರದರ್ಶಕತೆ ಯಾಕೆ ತರಲ್ಲ? ನಮ್ಮ ದುಡ್ಡು ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ, ಎಷ್ಟೆಷ್ಟು ಖರ್ಚಾಗ್ತಾ ಇದೆ ಅಂತ. ಇವತ್ತಿನ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಇವತ್ತು ನೆಟ್ನಲ್ಲಿ ನೀವು ಏನಾದರೂ ಒಂದು ಮಾಹಿತಿ ಹಾಕಿದ್ರೆ ಜನರಿಗೆ ಗೊತ್ತಾಗುತ್ತೆ. ಆದ್ರೆ ಸರ್ಕಾರಕ್ಕೆ ಅದಿಷ್ಟ ಇಲ್ಲ, ಎಲ್ಲಾನು ಮುಚ್ಚಿಟ್ಕೊಂಡು ಮಾಡ್ತಾ ಇದೆ. ಒಂದ್ ವೇಳೆ ಅವರು ಪಾರದರ್ಶಕತೆ ಇಟ್ಕೊಂಡ್ರೆ ಲೋಕಪಾಲ್ನಲ್ಲಿ ಅದೇ ವಿಷಯ ಇರೋದು. ಪೂರ್ತಿ ಪಾರದರ್ಶಕತೆ, ಕಂಟ್ರೋಲ್ ಪೂರ್ತಿ ಜನರ ಕೈಯಲ್ಲಿರುತ್ತೆ. ಹೇಗೆ ಭಾರತದ ಮುಖ್ಯ ನ್ಯಾಯಾಧೀಶರು ಇದ್ದಾರಲ್ಲ, ಅವರನ್ನ ಅಪಾಯಿಂಟ್ ಮಾಡೋದಕ್ಕೆ ಕೂಡ ಒಂದು ಪ್ರೋಸೆಸ್ ಇದೆ. ಮತ್ತೆ ಅದರ ಒಳಗೆ ಸರ್ಕಾರದ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆದ್ರೆ KG ಬಾಲಕೃಷ್ಣನ್ ಚೀಫ್ ಜಸ್ಟಿಸ್ ಆದ್ರು, YK ಸಬರ್ವಾಲ್ ಚೀಫ್ ಜಸ್ಟಿಸ್ ಆದ್ರು. ಹೀಗೆ ಇಬ್ಬರು ಭಾರತದ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ಗಳ ಮೇಲೂ ಆರೋಪ ಬಂತು ಭ್ರಷ್ಟಾಚಾರದ್ದು. ಈ ಆರೋಪಗಳು ಏನ್ ಬರ್ತವೆ, ಇದೇ ಕಾರಣಕ್ಕೆ ನಾವೆಲ್ಲರೂ ಹೇಳ್ತಿದೀವಿ ಏನಂದ್ರೆ ಇವತ್ತು ನ್ಯಾಯ ವ್ಯವಸ್ಥೆಯಲ್ಲಿ ಇವತ್ತು ಯಾರು ನಮ್ಮ ಉನ್ನತ ನ್ಯಾಯಾಧೀಶರಾಗಿದ್ದಾರೋ ಅವರು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾರೆ. ಕಪಾಡಿ ಅವರು ಹೌದು.
ತುಂಬಾ ಪ್ರಾಮಾಣಿಕ ವ್ಯಕ್ತಿಯವರು. ಆದ್ರೆ ನ್ಯಾಯ ವ್ಯವಸ್ಥೆಯಲ್ಲಿ ಕೂಡ ಕೆಲವು ವ್ಯಕ್ತಿಗಳು ಆತರ ಇದಾರಲ್ವಾ, ಕರಪ್ಷನ್ ಮಾಡೋಂಥವ್ರು. ಹಾಗಾಗಿ ಇದೇ ಕಾರಣಕ್ಕೆ ನಾವು ಹೇಳೋದೇನು ಅಂದ್ರೆ, ನ್ಯಾಯ ವ್ಯವಸ್ಥೆಯನ್ನ ಕೂಡ ಲೋಕ್ಪಾಲ್ನ ಅಂಡರ್ ತನ್ನಿ. ಲೋಕ್ಪಾಲ್ ಅವರಿಗೆ ಶಿಕ್ಷೆ ಕೊಡೋದಿಲ್ಲ. ಯಾರಾದ್ರೂ ನಾಗರಿಕರು ಯಾರಾದ್ರೂ ಜಡ್ಜ್ ಬಗ್ಗೆ ದೂರ್ ತಗೊಂಡ್ ಬಂದ್ರೆ ಅಂದ್ರೆ ಲೋಕ್ಪಾಲ್ ಹತ್ರ, ಆಗ ಲೋಕ್ಪಾಲ್ ಅದರ ತನಿಖೆ ಮಾಡುತ್ತೆ. ಕೇವಲ ತನಿಖೆ ಮಾಡುತ್ತೆ ಅಷ್ಟೇ. ತನಿಖೆ ಮಾಡಿದ ನಂತರ ಅದರ ವರದಿಯನ್ನ ಸುಪ್ರೀಂ ಕೋರ್ಟ್ನ ಜಡ್ಜ್ಗೆ ಕೊಟ್ಬಿಡುತ್ತೆ. ಆಗ ಸುಪ್ರೀಂ ಕೋರ್ಟ್ ಅವ್ರಿಗೆ ಪನಿಷ್ಮೆಂಟ್ ಕೊಡುತ್ತೆ, ಲೋಕ್ಪಾಲ್ ಅಲ್ಲ, ಸುಪ್ರೀಂ ಕೋರ್ಟ್ ಕೊಡುತ್ತೆ. ನೋಡಿ, ಇವತ್ತು ಸಿಬಿಐ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಭ್ರಷ್ಟಾಚಾರದ ನಮ್ಮ ಮುಂದೆ ಕೇಸಸ್ ಇವೆಯೋ, ಈ ಭ್ರಷ್ಟಾಚಾರದ ಕೇಸಸ್ನ ತನಿಖೆ ಮಾಡ್ತಿದೆ. ತನಿಖೆನಲ್ಲಂತೂ ಯಾವುದೇ ಕೊರತೆ ಕಾಣಿಸ್ತಿಲ್ಲ. ಸರ್ಕಾರ ಅದರಲ್ಲಿ ಇಂಟರ್ಫಿಯರ್ ಕೂಡ ಮಾಡ್ತಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಅದನ್ನ ಮಾನಿಟರ್ ಮಾಡ್ತಿದೆ. ಹೈಕೋರ್ಟ್ನಲ್ಲೂ ಕೂಡ ಕೇಸಸ್ ಇವೆ. ಮತ್ತೆ ಆ ವ್ಯಕ್ತಿಗಳು ಜೈಲಲ್ಲಿದ್ದಾರೆ. ಮತ್ತೆ ಜನರಿಗೆ ದೊಡ್ಡ ನಿರೀಕ್ಷೆ ಇದೆ, ಏನಂದ್ರೆ ಈ ಭ್ರಷ್ಟ ವ್ಯಕ್ತಿಗಳಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಯಾವಾಗ ಒಂದು ಸಿಸ್ಟಮ್ ಚೆನ್ನಾಗಿ ನಡೀತಾ ಇದೆಯೋ ಆಗ ಮಧ್ಯದಲ್ಲಿ ಲೋಕ್ಪಾಲ್ನ ನೀವು ಯಾಕೆ ತಂದ್ರಿ? ನಾನು ಇದನ್ನ ಹೇಳ್ದೆ ನಿಮಗೆ, ಇದು ಸಿಸ್ಟಮ್ ಅಲ್ಲ, ಇದು ಕೇವಲ ಎಕ್ಸೆಪ್ಷನ್ಸ್ ಅಷ್ಟೇ. ಸುಪ್ರೀಂ ಕೋರ್ಟ್ ಸಿಬಿಐನ ಎಲ್ಲ ಕೇಸಿನ ತನಿಖೆ ಉಸ್ತುವಾರಿನ ನೋಡ್ಕೊಳ್ಳೋ ಜವಾಬ್ದಾರಿ ತಗೊಳ್ಳೋಕೆ ಆಗೋದಿಲ್ಲ. ಇದು ಅದರ ಮ್ಯಾಂಡೇಟ್ ಅಲ್ಲ, ಮತ್ತೆ ಅದರ ಹತ್ರ ಅಂತ ಯಾವುದೇ ಸಿಸ್ಟಮ್ ಇಲ್ಲ. ಏನಂದ್ರೆ ಅದು ಪೂರ್ತಿ ತನಿಖೆಯ ಜವಾಬ್ದಾರಿ. ಏನ್ ನೀವಿವಾಗ ಹೇಳಿದ್ರಿ ಸುಪ್ರೀಂ ಕೋರ್ಟ್ ಯಾಕೆ ಮಾಡಕ್ ಆಗಲ್ಲ ಅಂತ, ಎಕ್ಸಾಕ್ಟ್ಲಿ ಅದು ಏನು ವ್ಯಾಕ್ಯೂಮ್ ಇದೆಯೋ ಅದು ಲೋಕ್ಪಾಲ್ ಪೂರ್ತಿ ಮಾಡ್ತಿದೆ. ಲೋಕ್ಪಾಲ್ ಒಂದು ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ. ಅದು ಇಂಡಿಪೆಂಡೆಂಟ್ ಬಾಡಿ ತನ್ನ ಕೆಳಗಿನ ತನಿಖೆಯನ್ನ ಎನ್ಶೋರ್ ಮಾಡಿದ ನಂತರ ಕೋರ್ಟ್. ಆದ್ರೆ ಲೋಕ್ಪಾಲ್ನ ನೀವು ಯಾವ ತರ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ, ನೀವು ಹೇಳ್ತಾ ಇದ್ದೀರಾ ಅದು ಪ್ರಧಾನಮಂತ್ರಿಗಿಂತಲೂ ಮೇಲಿರುತ್ತೆ ಇಲ್ಲ, ಅಂತ. ಆ ಥರ ಸುಪ್ರೀಂ ಏನು- ಕೋರ್ಟ್ನ ಚೀಫ್ ಜಸ್ಟಿಸ್ಗಿಂತ ಮೇಲಿರುತ್ತೆ ಅಂತ. ಜಸ್ಟಿಸ್ ಕಪಾಡಿ ಅವರನ್ನ ನೀವು ಹೇಳ್ತಾ ಇದ್ದೀರಾ ತುಂಬಾ ಪ್ರಾಮಾಣಿಕ ವ್ಯಕ್ತಿ ಅಂತ. ಅವ್ರ ಮೇಲೂ ಒಬ್ಬ ವ್ಯಕ್ತಿನ ಕೂರಿಸ್ತೀರಾ. ಇವತ್ತೊಂದ್ ವೇಳೆ ಯಾವ್ದಾದ್ರು ಜಡ್ಜ್ ವಿರುದ್ಧ ಕಂಪ್ಲೇಂಟ್ ಬಂದ್ರೆ ಆಗ ಒಬ್ಬ DSP ಲೆವೆಲ್ನ ಆಫೀಸರ್ ಅದನ್ನ ತನಿಖೆ ಮಾಡ್ತಾನೆ. ಹಾಗಾಗಿ ಆ DSP ಲೆವೆಲ್ನ ಆಫೀಸರ್ ಯಾರು ತನಿಖೆ ಮಾಡ್ತಾನೋ, ಹೇಗ್ ನಮ್ಮ PF ಸ್ಕ್ಯಾಮ್ ಕೇಸ್ ಇತ್ತಲ್ಲ, PF ಸ್ಕ್ಯಾಮ್ ಕೇಸ್, ಪ್ರಾವಿಡೆಂಟ್ ಫಂಡ್ ಸ್ಕ್ಯಾಮ್ಸ್ ಕೇಸ್ ಇತ್ತಲ್ಲ, ಅದರಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ ವಿರುದ್ಧ ಕೂಡ ಅದು ಆ DSP ಲೆವೆಲ್ನ ಆಫೀಸರ್ ತನಿಖೆ ಮಾಡ್ತಿದ್ದಾನೆ. ಹಾಗಾಗಿ ಆ DSP ಲೆವೆಲ್ನ ಆಫೀಸರ್ ಯಾರಿದಾನೋ ಅವನು ಸುಪ್ರೀಂ ಕೋರ್ಟ್ನ ಜಡ್ಜ್ಗಿಂತ ಮೇಲೆ ಕೂತ್ಕೊಂಡ ಅವನು ತನ್ನ ತನಿಖೆ ಮಾಡ್ತಿದ್ದಾನೆ. ತನಿಖೆ ಮಾಡಿದ ನಂತರ ಕೋರ್ಟ್ ನಲ್ಲಿ ತನ್ನ ಕೇಸಸ್ ಫೈಲ್ ಮಾಡ್ತಾನೆ. ಹಾಗಾಗಿ ಯಾರು ಯಾರ ಮೇಲೂ ಕೂತಿಲ್ಲ. ಇದು ತಪ್ಪಾದ ವಿಷಯನ ದೇಶದಲ್ಲಿ ಹಬ್ಬಿಸಲಾಗ್ತಿದೆ. ಏನಂದ್ರೆ ಇದೇನೋ ಮೇಲೆ ಸೂಪರ್ ಸ್ಟ್ರಕ್ಚರ್ ಬಂದು ಕೂರುತ್ತೆ ಅಂತ. ಇದು ಕೇವಲ ಏನು ಕಂಪ್ಲೇಂಟ್ ಬರ್ತವೋ ಅದರ ತನಿಖೆ ಮಾಡಿದ ನಂತರ ಕೋರ್ಟ್ ನಲ್ಲಿ ಕೇಸ್ ತಗೊಂಡು ಹೋಗುತ್ತೆ. ಮತ್ತೆ ಅದರ ಹತ್ರ ಯಾವುದೇ ಪವರ್ ಇಲ್ಲ. ಒಂದು ಪ್ರಧಾನಮಂತ್ರಿ ಪ್ರಶ್ನೆಯನ್ನ ನೀವು ಎತ್ತಿದ್ರಿ, ಏನಂದ್ರೆ ಪ್ರಧಾನಮಂತ್ರಿಯನ್ನು ಕೂಡ ಲೋಕ್ಪಾಲ್ನ ತನಿಖೆ ಅಡಿ ತರಬೇಕು ಅಂತ. ಪ್ರಧಾನಮಂತ್ರಿ ಎಷ್ಟು ದೊಡ್ಡ ಹುದ್ದೆ ಮೇಲೆ ಕೂತಿದ್ದಾರೆ ಅಂದ್ರೆ ಅವರು ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ. ಕೆಲವು ವ್ಯಕ್ತಿಗಳ ವಿರುದ್ಧ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಸಹಜವಾಗಿ ಸಾಕಷ್ಟು ವ್ಯಕ್ತಿಗಳು ಅವ್ರ ಮೇಲೆ ಕೋಪದಲ್ಲಿರ್ತಾರೆ. ಕೆಲವರು ಖುಷಿಯಾಗಿರ್ತಾರೆ. ಪ್ರಧಾನಮಂತ್ರಿ ಪಾರ್ಲಿಮೆಂಟಿನ ಪರವಾಗಿ ಹೊಣೆಗಾರರಾಗಿರ್ತಾರೆ. ಹಾಗಾಗಿ ಬೇರೆಯವರ ಪರವಾಗಿ ಹೊಣೆಗಾರರನ್ನಾಗಿ ಮಾಡೋದು, ಬೇರೆ ಯಾರೋ ಅವ್ರನ್ನ ಎನ್ಕ್ವೈರಿ ಮಾಡೋದು, ಇದು ಹೇಗೆ ಸರಿ ಅಂತ ಅನ್ಸುತ್ತೆ? ಈ ಪಾರ್ಲಿಮೆಂಟ್ನ ಜನಪ್ರತಿನಿಧಿಗಳು ಏನಿದಾರೋ, ಪಾರ್ಲಿಮೆಂಟ್ ನಡೆಸೋ ವ್ಯಕ್ತಿಗಳು, ಇವ್ರನ್ನ ಜನರು ಆರಿಸಿ ಕಳ್ಸಿದ್ದಾರೆ. ಅವರ ಸ್ಥಾನ ವೋಟರ್ಸ್ಗಿಂತ ಕಡಿಮೆ ಇದೆ. ಈ ದೇಶದ ವೋಟರ್ ಮಾಲೀಕನಾಗಿದ್ದಾನೆ, ರಾಜ ಆಗಿದ್ದಾನೆ ಅವನು. ಯಾವಾಗ ಈ ಪಾರ್ಲಿಮೆಂಟ್ ಮೆಂಬರ್ ಎಲೆಕ್ಷನ್ ಟೈಮ್ನಲ್ಲಿ ಪ್ರಚಾರ ಮಾಡೋದಕ್ಕೆ ಅಂತ ಬರ್ತಾರೋ ಆಗೇನ್ ಹೇಳ್ತಾರೆ? ಮತದಾರ ರಾಜ, ಸೇವೆ ಮಾಡೋ ಅವಕಾಶ ಕೊಡಿ ರಾಜ ಅಂತ ಹೇಳ್ತಾರಲ್ವಾ? ರಾಜ ಅಂತ ಹೇಳ್ತಾರೆ. ಇವನು ರಾಜನೇ ತಾನೆ. ಆದ್ರೆ ಏನಾಗಿದೆ ಅಂದ್ರೆ ರಾಜನಿಗೆ ಗೊತ್ತಿಲ್ಲ ಅವನು ರಾಜ ಆಗಿದ್ದಾನೆ ಅಂತ. ಈ ಕಾರಣದಿಂದ ರಾಜ ಗುಲಾಮ ಆಗ್ತಾನೆ, ಮತ್ತೆ ಗುಲಾಮ ರಾಜ ಆಗ್ತಾನೆ. ಈ ತರ ಉಲ್ಟಾ ಆಗೋಗಿದೆ. ಇದೇನಿದು ಮತ್ತೆ ಪೂರ್ತಿ ದುಡ್ಡನ್ನ ಲೂಟಿ ಮಾಡಿದ ರಾಜ. ಇದೊಂದು ತಪ್ಪಾದ ಕಲ್ಪನೆ ಯಾವ ತರ ಹಬ್ಬಿಸಲಾಗ್ತಿದೆ ಅಂದ್ರೆ, ಪ್ರಧಾನಮಂತ್ರಿ ಮೇಲೆ ಇಲ್ಲಿವರೆಗೆ ಯಾವ ತರ ಆಂಟಿ ಕರಪ್ಷನ್ ಲಾ ಅನ್ವಯ ಆಗ್ತಿರ್ಲಿಲ್ವೋ ಇವಾಗ ಅನ್ವಯ ಮಾಡ್ಲಾಗ್ತಿದೆ. ಇದು ತಪ್ಪಾದ ಕಲ್ಪನೆ ಆಗಿದೆ. ಇವತ್ತಿನವರೆಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಅಡಿಯಲ್ಲಿ ಪ್ರಧಾನಮಂತ್ರಿ ಕಳೆದ 62 ವರ್ಷಗಳಿಂದ ಅದ್ರ ವ್ಯಾಪ್ತಿಯಲ್ಲಿ ಬರ್ತಿದ್ರು. ಕೇವಲ ವ್ಯತ್ಯಾಸ ಎಷ್ಟೇ ಇತ್ತು ಏನಂದ್ರೆ, ಅದನ್ನ ಕೇವಲ CBI ಪ್ರಧಾನಮಂತ್ರಿಯನ್ನ ಎನ್ಕ್ವೈರ್ ಮಾಡಬಹುದಿತ್ತು. ಮತ್ತೆ CBI ಪ್ರಧಾನಮಂತ್ರಿ ಅವರ ಅಂಡರ್ನಲ್ಲೇ ಬರುತ್ತೆ. ನಾವು ಕೇವಲ ಇದನ್ನ ಹೇಳ್ತಾ ಇದೀವಿ, ಏನಂದ್ರೆ CBI ತನಿಖೆ ಬದಲು ಲೋಕ್ಪಾಲ್ ತನಿಖೆ ಮಾಡ್ಲಿ ಪ್ರಧಾನಮಂತ್ರಿಯನ್ನ. ಸರಿ, ನಾನು ನಿಮ್ಮ ಮಾತನ್ನ ಒಪ್ಕೋತೀನಿ. ನಾವೊಂದು ಲೋಕ್ಪಾಲನ್ನ ಮಾಡ್ಬಿಡ್ತೀವಿ. ಅವರು ಸರ್ಕಾರದ ಅಧೀನದಲ್ಲಿರಲ್ಲ, ಅವರು ಎಲ್ಲರ ತನಿಖೆ ಮಾಡ್ಬೋದು, ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೇಳ್ಬೋದು. ಆದ್ರೆ ಒಂದ್ ವೇಳೆ ಲೋಕ್ಪಾಲ್ ಯಾರಾಗ್ತಾರೋ ಅವರೇ ಸರಿ ಇಲ್ಲ ಅಂತಂದ್ರೆ? ಒಂದು ವೇಳೆ ಲೋಕ್ಪಾಲ್ ಸರಿ ಇಲ್ಲ ಅಂದ್ರೆ ಆಗ ಲೋಕ್ಪಾಲ್ ಮೇಲೆ ಕಂಟ್ರೋಲ್ ಮಾಡೋದಕ್ಕೆ 5 ವ್ಯಕ್ತಿಗಳ ಹೈ ಲೆವೆಲ್ ಕಮಿಟಿ ಇದೆ. ಒಂದು ವೇಳೆ ಅವ್ರ ಹತ್ರ ಲೋಕ್ಪಾಲ್ನಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳದು ಯಾವುದೇ ದೂರು ಬಂದ್ರು 1 ತಿಂಗಳ ಒಳಗೆ ಅವ್ರನ್ನ ತೆಗೆದಾಕ್ತಾರೆ. ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ, ತೆಗೆದಾಕ್ತಾರೆ ಅವ್ರನ್ನ. ಅಂತ ಒಂದು ಅವಕಾಶ ಅದರಲ್ಲಿ ಇದೆ. ಏನಂದ್ರೆ ಅಣ್ಣ, ಯಾವಾಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ CVC ರಚನೆ ಆಗಿತ್ತು, ಆ ಸಮಯದಲ್ಲಿ ಬಾಡಿ ಆಗಿತ್ತು. ಆಗ ಒಂದು ತುಂಬಾ ಪ್ರಾಮಾಣಿಕ ವ್ಯಕ್ತಿಯನ್ನ ಮೊದಲ ಅಧ್ಯಕ್ಷನನ್ನಾಗಿ ಮಾಡಲಾಗಿತ್ತು. ಮತ್ತೆ ಹೇಳಿದ್ರು ಈಗ CVC ಆಗಿದೆ, ಈಗ CBI ಯಾವುದೇ ಗದ್ದಲ ಮಾಡಕ್ಕಾಗಲ್ಲ, ಯಾರ ಅಪಾಯಿಂಟ್ಮೆಂಟ್ ಅಲ್ಲಾದ್ರೂ ಎಲ್ಲದರಲ್ಲಿ ಇವ್ರ ಮಾತನ್ನ ಕೇಳಲಾಗತ್ತೆ. ಯಾವ ಕೇಸ್ ಇನ್ವೆಸ್ಟಿಗೇಟ್ ಆಗುತ್ತೋ ಇದನ್ನ CVC ಡಿಸೈಡ್ ಮಾಡುತ್ತೆ.
ಆದ್ರೆ ಆಮೇಲೆ ನಾವ್ ನೋಡಿದ್ವಿ ಏನಂದ್ರೆ ಆ ಸಿವಿಸಿಯ ಸ್ವರೂಪನೇ ಬದಲಾಗೋಯ್ತು ಮತ್ತೆ ಅಲ್ಲಿ ಥಾಮಸ್ ಅಂತ ವ್ಯಕ್ತಿನ ಅಪಾಯಿಂಟ್ ಮಾಡ್ಬಿಟ್ರು. ಹಾಗಾಗಿ ಏನು ಗ್ಯಾರಂಟಿ ಇದೆ ಎಲ್ಲಿ ಲೋಕ್ಪಾಲ್ನಲ್ಲಿ 11 ಮೆಂಬರ್ಗಳ ಕಮಿಟಿ ಆಗತ್ತೋ ಅದರಲ್ಲಿ ಅಂಥ ವ್ಯಕ್ತಿಗಳು ಬರೋದಿಲ್ಲ ಅಂತ. ಯಾರು ಭ್ರಷ್ಟಾಚಾರವನ್ನ ಪ್ರೋತ್ಸಾಹಿಸ್ತಾರೋ, ಯಾರು ಇನ್ನೊಬ್ಬರನ್ನ ಉಳಿಸುವಂತ ಕೆಲಸ ಮಾಡ್ತಾರಲ್ಲ ಅವರು. ಇದರಲ್ಲಿ ಇದು ಹೇಳೋದಾಗ್ತದೆ ಏನಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ನಾಗರಿಕ ಹೋಗಿ ದೂರು ಕೊಡಬಹುದು. ಸುಪ್ರೀಂ ಕೋರ್ಟ್ 3 ತಿಂಗಳ ಒಳಗೆ ತನಿಖೆ ಪೂರ್ತಿ ಮಾಡಿ ಒಂದ್ ವೇಳೆ ತನಿಖೆಯಲ್ಲಿ ಸಾಕ್ಷಿ ಸಿಕ್ಕರೆ ಆಗ ಲೋಕ್ಪಾಲ್ ಮೆಂಬರ್ನ ತೆಗೆದುಹಾಕೋಕೆ ಆರ್ಡರ್ ಕೊಡೋದಾಗುತ್ತೆ. ಹಾಗಾಗಿ ಇದ್ರ ಒಳಗಿನ ಇಂಟಿಗ್ರಿಟಿನ ಮೇಂಟೈನ್ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಮತ್ತೆ ಇನ್ನೇನಾದ್ರೂ ಸಲಹೆಗಳಿದ್ರೆ ಅದನ್ನ ಹಾಕ್ಬೋದು ಇದರೊಳಗೆ. ಆದ್ರೆ ನಿಮ್ಮ ಏನೆಲ್ಲ ಸಲಹೆಗಳಿವೆಯೋ ಪತ್ರಿಕೆಗಳಲ್ಲಿ ಏನು ಪ್ರಿಂಟ್ ಆಗ್ತಿದೆಯೋ ಅದರಿಂದ ಅನ್ನಿಸ್ತಾ ಇದೆ ಸರ್ಕಾರ ಅದನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತ. ಹೌದು, ಈಗ ಸರ್ಕಾರ ನಿರಾಕರಿಸ್ತಾ ಇದೆ. ಯಾಕಂದ್ರೆ ಅವ್ರ ಕೈಯಿಂದ ಅಧಿಕಾರ ಹೋಗೋದ್ರಲ್ಲಿದೆ ಅಲ್ವಾ. ನೋಡಿ, ಪಾಲಿಟಿಕ್ಸ್ನಲ್ಲಿ ಇದೇ ಕೊರತೆ. ಅವ್ರಿಗೆ ಈ ತರ ಅನ್ಸೋದಿಲ್ಲ ಏನಂದ್ರೆ ಜನರು ನನ್ನ ಆರಿಸಿ ಕಳ್ಸಿದ್ದಾರೆ, ಅವ್ರು ಸೇವೆ ಮಾಡೋದಕ್ಕೋಸ್ಕರ ಕಳ್ಸಿದ್ದಾರೆ ಅಂತ. ನಾನು ಸಮಾಜದ ದೇಶದ ಸೇವೆ ಮಾಡಬೇಕು ಅಂತ. ಇದು ಇವತ್ತಿಗೂ ಅವ್ರ ತಲೆನಲ್ಲಿ ಬಂದಿಲ್ಲ. ಅಧಿಕಾರದಿಂದ ದುಡ್ಡು, ದುಡ್ಡಿಂದ ಅಧಿಕಾರ, ಇದ್ರ ಹಿಂದೆನೇ ತಿರುಗಾಡ್ತಾ ಇದ್ದಾರೆ. ಒಬ್ಬ ಹಿಂದೂ ವ್ಯಕ್ತಿ ಸತ್ರೆ ಅವನನ್ನ 4 ಜನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಮುಸ್ಲಿಂ ಸಹೋದರ ಯಾರಾದ್ರೂ ಸತ್ರೆ ಡೋಲಿಯಲ್ಲಿ ಮುಚ್ಚಿ ಹೊತ್ಕೊಂಡು ಹೋಗ್ತಾರೆ. ಕ್ರಿಶ್ಚಿಯನ್ ಸಹೋದರ ಯಾರಾದ್ರೂ ಸತ್ರೆ ಅವ್ರನ್ನ ಪೆಟ್ಟಿಗೆಯಲ್ಲಿ ಮುಚ್ಚಿ ಹೊತ್ಕೊಂಡು ಹೋಗ್ತಾರೆ. ಆ ತರ ಸಾಕಷ್ಟು ಜನ ರಾಜಕಾರಣಿಗಳಿಗೆ ಅನಿಸ್ತಾ ಇರುತ್ತೆ ಏನಂದ್ರೆ ಸ್ಮಶಾನಕ್ಕೆ ಹೋಗುವಂತ ಸಮಯದಲ್ಲೂ ಕೂಡ ಚೇರ್ ಮೇಲೆ ಕೂತ್ಕೊಂಡು ಹೋಗ್ಬೇಕು ಅಂತ. ಕುರ್ಚಿ ಅಂದ್ರೆ ಅಷ್ಟೊಂದು ಆಸೆ. ಅದಕ್ಕೆ ದೇಶದ ಪರಿಸ್ಥಿತಿ ಹೀಗಿರೋದು. ಈ ದೇಶದ ಪರಿಸ್ಥಿತಿ ಯಾಕೆ ಹಿಂಗಾಗಿರೋದು? ಇದೇ ಕಾರಣದಿಂದಾನೆ. ಸೇವಾ ಭಾವನೆನೇ ಉಳಿದಿಲ್ಲ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಬಲಿದಾನಗಳು ನೆನಪಿಲ್ಲ. ಲಕ್ಷಾಂತರ ಜನರು ನನ್ನ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ದಾರೆ, ನಾನು ಅವರ ಋಣ ತೀರಿಸಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ಯಾವ ಫಾರ್ಮ್ಯಾಟ್ ನೆನಪಿಲ್ಲ. ನೀವು ಹೇಳ್ತಾ ಇದೀರೋ ಅದನ್ನಂತೂ ಸರ್ಕಾರ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಸರ್ಕಾರ ಏನು ಒಪ್ಕೊಳಕ್ ತಯಾರಿಲ್ಲ. ಏನ್ ನೀವು ಸಿವಿಸಿ ಉದಾಹರಣೆ ಕೊಟ್ರೋ, ದ ಡೆವಿಲ್ ಲೈಸ್ ಇನ್ ಡೀಟೈಲ್ಸ್. ಸರ್ಕಾರ ಅಂಥ ಕಾನೂನು ಸರ್ಕಾರ ಹೇಳ್ಕೊಳ್ಳೋದಕ್ಕೆ ಸಿವಿಸಿ ಮಾಡ್ತು, ಹೇಳ್ಕೊಳ್ಳೋದಕ್ಕೆ ಸಿಬಿಐ ಮಾಡ್ತು. ಇವಾಗ ಒಂದು ಹೇಳ್ಕೊಳ್ಳೋದಕ್ಕೆ ಲೋಕ್ಪಾಲ್, ಜನರು ಹೇಳ್ತಿದ್ದಾರೆ ಅದನ್ನ ಜೋಕ್ಪಾಲ್ ಮಾಡಕ್ ಹೊರಟಿದೆ ಸರ್ಕಾರ ಅಂತ. ಹಾಗಾಗಿ ಸರ್ಕಾರ ಎಂಥ ಕಾನೂನು ಮಾಡಕ್ ಹೊರಟಿದೆ ಅಂದ್ರೆ ಇದು ಎಲ್ರಿಗೂ ಆಗಿದೆ. ಅದರಲ್ಲಿ ಪ್ರಧಾನಮಂತ್ರಿ ಕೂಡ ಇರಲ್ಲ, ಅದರಲ್ಲಿ ಜುಡಿಷಿಯರಿ ಕೂಡ ಇರಲ್ಲ, ಅದರಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂಡ ಅದರ ವ್ಯಾಪ್ತಿಯಲ್ಲಿ ಬರಲ್ಲ, ಅದರಲ್ಲಿ ಲೋವರ್ ಆಫೀಸರ್ಸ್ ಕೂಡ ಬರಲ್ಲ. ಆಗ ಮೀಟಿಂಗ್ನಲ್ಲಿ ನಾವು ಕೇಳಿದ್ವಿ ಇದರ ವ್ಯಾಪ್ತಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತ. ಆಗ ಅವರು ಅದರಲ್ಲಿ 2-2.5 ಸಾವಿರ ಆಫೀಸ್ನ ಮೇಲೆ ಯಾವುದೋ ಜೋಕ್ಪಾಲ್ ಮಾಡುತ್ತೆ ಸರ್ಕಾರ. ಮತ್ತೆ ಅದರಿಂದ ಭ್ರಷ್ಟಾಚಾರ ಏನು ದೂರ ಆಗಲ್ಲ. ಒಂದು ಸಣ್ಣ ಬಿಲ್ಡಿಂಗ್ನ ಒಳಗೆ ಒಂದು ಸಣ್ಣ ಕಚೇರಿ ಮಾಡ್ಬಿಡುತ್ತೆ ಮತ್ತು ಹೇಳುತ್ತೆ ಲೋಕ್ಪಾಲ್ ಆಯ್ತು ಅಂತ. ಹಾಗಾಗಿ ನಮಗೆ ಅಂತ ಲೋಕ್ಪಾಲ್ ಅಂತ ಜೋಕ್ಪಾಲ್ ಬೇಡ, ನಮಗೆ ಲೋಕ್ಪಾಲ್ ಬೇಕು. ಅರವಿಂದ್ ಜಿ ಅವರು ಹೇಳ್ದಾಗೆ ಒಂದು ವೇಳೆ ಸರ್ಕಾರ ಪೂರ್ತಿ ವಿಷಯನ ತಮಾಷೆ ಮಾಡಿದ್ರೆ, ಜೋಕ್ಪಾಲ್ ಮಾಡಿದ್ರೆ, ಲೋಕ್ಪಾಲ್ ಮಾಡ್ಲಿಲ್ಲ ಅಂತಂದ್ರೆ, ಅದಕ್ಕೆ ಶಕ್ತಿ ಕೊಡ್ಲಿಲ್ಲ ಅಂದ್ರೆ ಆಗ ಏನ್ ಮಾಡ್ತೀರಾ ನೀವು? ಜನರಿಗೆ ಹಕ್ಕಿದೆ, ಆಂದೋಲನ. ಪ್ರಜಾಪ್ರಭುತ್ವನ ಬಲಪಡಿಸಬೇಕು ಅಂದ್ರೆ ಜನರು ಆಂದೋಲನ ಮಾಡಿ. ಆಂದೋಲನದಿಂದ ಪ್ರಜಾಪ್ರಭುತ್ವ ಬಲವಾಗುತ್ತೆ. ನಿರ್ಭೀತ ಗಟ್ಟಿಮುಟ್ಟಾದ ಪ್ರಜಾಪ್ರಭುತ್ವ ನಿರ್ಮಾಣ ಆಗುತ್ತೆ. ಮತ್ತೆ ಅದರಿಂದನೇ ಆಮೇಲೆ ಏನು ಸರ್ಕಾರ ಒಪ್ಕೊಳ್ಳಲ್ವೋ ಅದನ್ನು ಒಪ್ಸೋದಕ್ಕೆ ಇದೊಂದೇ ದಾರಿ ಇರೋದು, ಆಂದೋಲನ. ಆದ್ರೆ ಹಿಂಸೆ ಅಲ್ಲ, ಅಹಿಂಸೆ. ಅಹಿಂಸಾ ಮಾರ್ಗದಿಂದ ಆಂದೋಲನ ಮಾಡಬೇಕು. ಅದರಿಂದ ಯಾವುದೇ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಆಂದೋಲನ ಮಾಡಬೇಕು. ಕಷ್ಟಗಳನ್ನ ನಾವು ಅನುಭವಿಸ್ಬೇಕು ಮತ್ತು ಅದರ ಸಂವೇದನೆ ಜನರಿಗಾಗಬೇಕು. ಆ ತರ ಆಂದೋಲನ ಮಾಡಬೇಕು. ಸತ್ಯಾಗ್ರಹ ಅದೊಂದೇ ದಾರಿ ಇರೋದು ನೋಡಿ. ಅದರಿಂದನೇ ನಾವು ಆ ಮಾರ್ಗದಿಂದನೇ ಹೋಗ್ತೀವಿ, ಆ ಮಾರ್ಗದಲ್ಲೇ ಹೋಗ್ತೀವಿ. ಒಂದ್ ವೇಳೆ ಸರ್ಕಾರ ಲೋಕ್ಪಾಲ್ ಬಿಲ್ನ ಒಪ್ಕೊಳ್ಳದೆ ಇದ್ರೆ ನಾವು ಮತ್ತೆ ಹೋಗಿ ಜಂತರ್ ಮಂತರ್ನಲ್ಲಿ ಕೂತ್ಬಿಡ್ತೀವಿ ಆಂದೋಲನ ಮಾಡೋಕೆ. ಆದ್ರೆ ಇವಾಗಂತೂ ಅಣ್ಣ ಸೆಕ್ಷನ್ 144 ಹಾಕಿದರೆ ಜಂತರ್ ಮಂತರಲ್ಲಿ ಕೂರೋದಕ್ಕೂ ಬಿಡಲ್ಲ. ಕೂತ್ಕೊಳಕ್ ಬಿಡ್ಲಿಲ್ಲ ಅಂದ್ರೆ ಜೈಲಿಗೆ ಹೋಗ್ತೀನಿ. ಏನಾಗೋಗುತ್ತೆ? ಬೆಳಿಗ್ಗೆ ತಿಂಡಿ 2 ಟೈಮ್ ಊಟ ಅಲ್ಲೂ ಸಿಗುತ್ತಲ್ಲ. ನೋಡಿ, ಒಂದು ವೇಳೆ ಶಾಂತಿಯುತ ರೀತಿಲಿ ಪ್ರದರ್ಶನ ಮಾಡಿದ್ರೆ ಮತ್ತೆ ಧರಣಿ ಕೂಡ ಮಾಡಿದ್ರೆ ಅವ್ರ ಮೇಲೆ ಲಾಠಿ ಕೂಡ ಬೀಳುತ್ತೆ ಮತ್ತೆ ಕಣ್ಣೀರ್ ತರಿಸೋ ಗ್ಯಾಸ್ ಕೂಡ ಹಾಕ್ತಾರೆ. ನಾವು ನೋಡಿದ್ವಿ ರಾಮ್ಲೀಲಾ ಮೈದಾನದಲ್ಲಿ. ನಾವು ಲಾಠಿ ಏಟ್ ತಿನ್ನೋದಕ್ಕೂ ತಯಾರಿದ್ದೀವಿ. ಜನರು ಗುಂಡೇಟ್ ತಿಂದ್ರು, ನಾವು ಲಾಠಿ ಏಟ್ ತಿಂದ್ರೆ ಏನಾಗುತ್ತೆ? ಲಕ್ಷಾಂತರ ಜನರು ಗುಂಡೇಟ್ ತಿಂದಿದ್ದಾರೆ. ನಾವು ಲಾಠಿ ಏಟ್ ತಿನ್ನೋದ್ರಲ್ಲಿ ತಪ್ಪೇನಿದೆ? ಇದು ಸ್ವಾತಂತ್ರ್ಯದ 2ನೇ ಹೋರಾಟ ಆಗಿದೆ. ನಿಜವಾದ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ. ಬಿಳಿಯರು ಹೋದ್ರು, ಕರಿಯರು ಬಂದ್ರು, ವ್ಯತ್ಯಾಸ ಇಷ್ಟೇ ಆಗಿರೋದು. 2ನೇ ಸ್ವಾತಂತ್ರ್ಯದ ಹೋರಾಟನ ನಾವೀಗ ಮಾಡಬೇಕಾಗಿದೆ.